ಫ್ರಾಂಕ್ಫರ್ಟ್ ಅಂದರೆ ಬರೀ ಬಿಲ್ಡಿಂಗ್ಸ್ಗಳು ಬ್ಯಾಂಕ್ಸ್ಗಳು ಅಂತ ಎಣಿಸ್ಕೊಂಡಿದ್ದೆ. ಬಟ್ ಫ್ರಾಂಕ್ಫರ್ಟಿಂದ ಒಂದು 30 ಮಿನಿಟ್ಸ್ ದೂರದಲ್ಲಿ ನಿಮಗೆ ಒಂದು ದಟ್ಟವಾದ ಫಾರೆಸ್ಟ್ ಸಿಗುತ್ತೆ, ಕಾಡು. ಇಲ್ಲಿ ಆ್ಯಕ್ಚುಲಿ ನಾವು ನಡ್ಕೊಂಡು ಹೋಗ್ಬೋದು, ಟ್ರೆಕ್ಕಿಂಗ್ ಮಾಡ್ಬೋದು. ಇವತ್ತು ನಾವು ಫ್ರಾಂಕ್ಫರ್ಟ್ ಬಂದಿದ್ದು ರೀಸನ್ನೇ ಅದಕ್ಕೋಸ್ಕರ, ಟ್ರೆಕ್ಕಿಂಗ್ ಮಾಡಲಿಕ್ಕೆ. ಅಂದರೆ ಸಮ್ಮರ್ ಸ್ಟಾರ್ಟ್ ಆಗ್ತಾ ಇದೆ ಈಗ. ಸ್ಲೋಲಿ ಸಮ್ಮರ್ ಕನ್ವರ್ಟ್ ಆಗ್ತಾ ಇದೆ, ಆಲ್ರೆಡಿ ಸ್ಟಾರ್ಟ್ ಆಗಿದೆ ಅಂತ ಹೇಳ್ಬೋದು. ಇಟ್ಸ್ ಅಬೌಟ್ 30 ಡಿಗ್ರಿ ಸೆಲ್ಸಿಯಸ್. ಲಾಸ್ಟ್ 2 ಡೇಸಿಂದ ಇಲ್ಲಿ 30 ಡಿಗ್ರಿ ಸೆಲ್ಸಿಯಸ್ ಇದೆ ಟೆಂಪರೇಚರ್ ಫ್ರಾಂಕ್ಫರ್ಟಲ್ಲಿ. ನನಗೆ ಲಿಟ್ರಲಿ ಊರ ಹಾಗೆ ಫೀಲ್ ಆಗ್ತಾ ಇದೆ. ಮಣಿಪಾಲಲ್ಲಿ ಹೀಗೆ ಇದೆ, ಆಲ್ಮೋಸ್ಟ್ 30 ಡಿಗ್ರಿ ಸೆಲ್ಸಿಯಸ್ ಇದೆ ಮಣಿಪಾಲಲ್ಲಿ ಕೂಡ ಇವಾಗ. ಬಟ್ ಅಲ್ಲಿ ನಾವು ಫುಲ್ ಬೆವರಿ ಹೋಗ್ತೀವಿ. ಬಟ್ ಫಾರ್ ಅ ಚೇಂಜ್ ಇಲ್ಲಿ ಕೂಡ ಬೆವರ್ತಾ ಇದ್ದೀವಿ. ಯೂಶಲಿ ಬೆವರೋದಿಲ್ಲ, ಬಟ್ ಇಲ್ಲಿ ಕೂಡ ಬೆವರ್ತಾ ಇದ್ದೀವಿ, ವಿಚ್ ಇಸ್ ಗುಡ್ ಫಾರ್ ಅಸ್, ನಮ್ಮ ಸ್ಕಿನ್ಗೆ. ಆ್ಯಂಡ್ ಇನ್ನೊಂದು ಏನು ವಿಶೇಷತೆ ಅಂದರೆ ಈ ಫಾರೆಸ್ಟ್ ಇದು ನಮಗೆ ಗಾರ್ಲಿಕ್ ಪರಿಮಳ ಬರ್ತಾ ಇದೆ. ಮತ್ತು ಸ್ವಲ್ಪ ರಿಸರ್ಚ್ ಮಾಡಿದಾಗ ಗೊತ್ತಾಯಿತು, ಇಲ್ಲಿ ನಮಗೆ ವಿ ಕ್ಯಾನ್ ಪಿಕ್ ಗಾರ್ಲಿಕ್ ಫ್ಲವರ್ಸ್ ಅಂತ. ಬಟ್ ಅದು ಎಲ್ಲಿ ಅಂತ ಗೊತ್ತಿಲ್ಲ, ಫಾರೆಸ್ಟಲ್ಲಿ ಹುಡ್ಕೊಂಡು ಹೋಗಬೇಕು. ಬಟ್ ಸ್ಮೆಲ್ ಬರ್ತಾ ಇದೆಯಲ್ಲ ಗಾರ್ಲಿಕ್ ಇದು, ಇನ್ನೂ ಕೂಡ ಸ್ಮೆಲ್ ಬರ್ತಾ ಇದೆ ಗಾರ್ಲಿಕ್ ಇದು. ಮೀನ್ಸ್ ತುಂಬ ಸ್ಟ್ರಾಂಗ್ ಇದೆ ಸ್ಮೆಲ್, ಆ್ಯಸ್ ಇಫ್ ನಾವು ಮನೇಲಿ ಕಟ್ ಮಾಡಬೇಕಾದ್ರೆ ಗಾರ್ಲಿಕ್ ಸ್ಮೆಲ್ ಬರ್ತಿದೆ ನೋಡಿ. ಇಲ್ಲಿದೆ ಯಾವ ವೈಟ್, ನಿಮಗೆ ತೋರಿಸ್ತೀನಿ ಗಾರ್ಲಿಕ್ ಫ್ಲವರ್ಸ್. ಸೊ ದೀಸ್ ಆರ್ ದ ಗಾರ್ಲಿಕ್ ಫ್ಲವರ್ಸ್. ಹೌದು, ಇಲ್ಲಿ ಸ್ಮೆಲ್ ಬರ್ತಾ ಇದೆ ನೋಡಿ. ಸೊ ಆ್ಯಕ್ಚುಲಿ ಇದು ಫುಲ್ ಇರ್ತದಂತೆ ಇಲ್ಲಿ, ಇವಾಗ ಕಮ್ಮಿ ಆಗಿದೆ. ಇಲ್ಲಿದು ವಿಶೇಷತೆ ಅಂತ ನೋಡಿ, ಫಾರೆಸ್ಟ್ ಒಳಗೆ ಹೋಗ್ಬೇಕಾದ್ರೆ ಡಸ್ಟ್ಬಿನ್ ಕೂಡ ಇಟ್ಟಿದ್ದಾರೆ. ನಾವು ವಿ ಆರ್ ಎಂಟರಿಂಗ್ ದ ಮೇನ್ ಫಾರೆಸ್ಟ್. ಇಲ್ಲಿ ರೆಸ್ಟ್ ತಗೊಳ್ಳಿಕ್ಕೆ ಕೂಡ ಸ್ಪೇಸ್ ಇದೆ. ಮತ್ತು ಇಲ್ಲಿಂದ ನಾವು ಆ್ಯಕ್ಚುಲಿ ಇನ್ನೊಂದು ಟ್ರೆಕ್ಕಿಂಗ್ ಸ್ಪಾಟಿಗೆ ಹೋಗ್ಬೋದು. ಬಟ್ ಒಂದು ನಾನು ಈ ಟ್ರೆಕ್ಕಿಂಗ್ ಸ್ಪಾಟಿಗೆ ಹೋಗ್ಬೇಕಾ, ಸ್ಟ್ರೈಟ್ ಹೋಗ್ಬೇಕಾ, ರೋಡ್ ಇರೋ ಕಡೆನಾ? ಇನ್ನೊಂದು ವಿಶೇಷತೆ ಅಂದರೆ ಅಲ್ಲಿ ನೋಡ್ತಿದ್ದೀರಲ್ಲ ಬಾಕ್ಸ್, ಅದು ಪಬ್ಲಿಕ್ ಟಾಯ್ಲೆಟ್. ಪೇ ಆ್ಯಂಡ್ ಯೂಸ್ ಪಬ್ಲಿಕ್ ಟಾಯ್ಲೆಟ್ ಅದು. ಅಲ್ಲಿ ನಿಮಗೆ ಝೂಮ್ ಮಾಡಿ ತೋರಿಸ್ತೀನಿ. ಹೀಗೆ ಹೈಕಿಂಗ್ ನಾನು ನನ್ನ ಲೈಫ್ ಇದು ಫಸ್ಟ್ ಟೈಮ್ ಮಾಡ್ತಾ ಇರೋದು. ಇದಕ್ಕಿಂತ ಮುಂಚೆ ನಾನು ಕಾಡಲ್ಲಿ ಹೀಗೆ ನಡ್ಕೊಂಡು ಹೋಗೋದು ಅಥವಾ ಇಂಡಿಯಾದಲ್ಲಿ ನಾನು ಮಾಡಲೇ ಇಲ್ಲ. ಇದು ಟ್ರೈನೇ ಮಾಡಲಿಲ್ಲ, ಯಾಕಂದರೆ ಮೋಸ್ಟ್ ಆಫ್ ದ ಟೈಮ್ ನಾವು ಸಿಟಿಯಲ್ಲೇ ಇದ್ವಿ. ಸ್ವಲ್ಪ ದೊಡ್ಡವರಾದಮೇಲೆ ನಾವು ಬೈಕ್ ಸ್ಟಾರ್ಟ್ ಮಾಡಿದ್ವಿ. ಬೈಕಲ್ಲಿ ಹೋದಾಗ ಇಲ್ಲೆಲ್ಲ ನಿಲ್ಲಕ್ಕೆಲ್ಲ ಚಾನ್ಸೇ ಇಲ್ಲ ನಮಗೆ. ಸೊ ಮ್ಯಾಕ್ಸ್ ಟು ಮ್ಯಾಕ್ಸ್ ನಾನು ಕಾಡಲ್ಲಿ ಹೋಗಿದ್ದಂದರೆ ನಾಗರಹೊಳೆ ಮತ್ತು ಬಂಡೀಪುರ ಫಾರೆಸ್ಟಲ್ಲಿ. ಅಲ್ಲಿ ನಾವು ಅವ್ರದ್ದು ಜೀಪ್ ಇರುತ್ತಲ್ಲ ಅದರಲ್ಲಿ ಹೋಗಿದ್ದೀನಿ. ಬಟ್ ದಿಸ್ ಈಸ್ ಅ ನ್ಯೂ ಎಕ್ಸ್ಪೀರಿಯನ್ಸ್ ಫಾರ್ ಮಿ. Siapa proyek nak nanti beri kami ಸಾಕಾಯಿತು. ಇಟ್ಸ್ ಎ ಗುಡ್ ಎಕ್ಸ್ಪೀರಿಯನ್ಸ್. ನಮಗೆ ತುಂಬ ಜನ ಇದ್ದಾರೆ ಇಲ್ಲಿ ಹೈಕಿಂಗ್ ಮಾಡ್ತಾ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದಾರೆ. ಮತ್ತು ತುಂಬ ಜನ
ಬಿಕಾಸ್ ಇದು ನಾರ್ಮಲ್ ವಾಕಿಗೆ ಬರ್ತಿದ್ದಾರೆ. ಬಿಕಾಸ್ ಇದು ಇದು ಸ್ವಲ್ಪ ಅಪ್ಪಿತ್ತು, ಮೇಲೆ ಕೆಳಗೆ ಆಗ್ತಾಯಿದೆ. ಕ್ಯಾಮ್ರಾದಲ್ಲಿ ಗೊತ್ತಾಗ್ತದೆ ಇಲ್ಲ ಅಂತ ಗೊತ್ತಿಲ್ಲ, ಬಟ್ ಹೀಗಿದೆ, ಫುಲ್ ಅಪ್ಪಿಲ್ಲಿದೆ ನೋಡಿ. ಅಜ್ಜಿ ವಾಕಿಂಗ್ ಮಾಡ್ತಾ ಮತ್ತೆ ಒಂದನ ಹೇಗಾಯಿತು ವಾಕಿಂಗ್? ಎರಡು ಜಡೆ ಹಾಕಿದ್ಯಾ? ಸ್ಕೂಲಿದ್ದು ನೆನಪು ಬಂತ ನಿಮಗೆ? ಇದು ಈ ಲೊಕೇಶನ್ ನೋಡಿ ತುಂಬಾ ಸೆಕೆ ಆಗ್ತಿದೆ. ಫಸ್ಟ್ ಟೈಮ್ ಬ್ಯಾಂಡ್ ಮಾಡ್ಕೊಂಡು ಬಂದಿದೆ. ಓವರ್ ಆಲ್ ಒಳ್ಳೆ ವಾಕಿಂಗ್ ಆಯಿತು. ಆ್ಯಕ್ಚುಲಿ ಇದು ನೋಡಿದಾಗ ನನಗೆ ಇನ್ನೂ ಉದ್ಯೋಗ ನೆನಪು ಬರ್ತದೆ. ಕಳಸ, ಹಿರೇಬಾಯಿ, ಉಡುಪಿ ಮಂಗಳೂರಲ್ಲೆಲ್ಲ ಇಂಥದ್ದು ಇಲ್ಲಿ ಕಾಣೋದಿಲ್ಲ. ಆ್ಯಕ್ಚುಲಿ ಉಡುಪಿಯಲ್ಲಿ ಮುಂಚೆ ನಾವು ಚಿಕ್ಕದಿರ್ಬೇಕಾದ್ರೆ ನಮ್ಮ ಮನೆ ಹತ್ರ ಫುಲ್ ಗದ್ದೆ ಇತ್ತು. ಅದು ಓಕೆ, ಅಫ್ಕೋರ್ಸ್ ಸಮ್ಮರ್ ಟೈಮಲ್ಲಿ ನಾವು ಕ್ರಿಕೆಟ್ ಆಡ್ತಾ ಇದ್ವಿ, ಕ್ರಿಕೆಟ್ ಪಿಚ್ ಎಲ್ಲ ಮಾಡಿಕೊಂಡು. ಈ ಫೀಲ್ಡ್ ನೋಡಿದಾಗ ಅದೇ ನನಗೆ ನೆನಪು ಬರುತ್ತೆ. ಬಟ್ ಕಾಡು ನಾವು ನೋಡಲೇ ಇಲ್ಲ. ಸೊ ನೀವು ಬ್ಯಾಕ್ಗ್ರೌಂಡಲ್ಲಿ ಗಾಡಿ ಸೌಂಡ್ ಎಲ್ಲ ಕೇಳ್ತಾ ಇರ್ಬೋದು. ವಾಕಿಂಗ್ ಎಲ್ಲ ಆಯಿತು ನಮ್ಮದು. ಇಲ್ಲಿ ಹತ್ತಿರ ಇಲ್ಲೂ ಹೈವೇ ಇದೆ ಅಲ್ಲ, ಫ್ರೀವೇ ಇದೆ ಇಲ್ಲೆಲ್ಲೋ ಹತ್ರ. ಅದಕ್ಕೆ ಇದು ಎಲ್ಲ ಬೈಕ್ ಕಾರ್ಗಳಿದು ಸೌಂಡ್ ಇದೆ. ದಿಸ್ ವಾಸ್ ವಿಯರ್ಡ್ ಎಕ್ಸ್ಪೀರಿಯನ್ಸ್. ಯಾಕಂದರೆ ಬಂದಮೇಲೆ ನಮಗೆ ಅದು ಗಾರ್ಲಿಕ್ ಸ್ಮೆಲ್ಸ್, ಫುಲ್ ಗಾರ್ಲಿಕ್ ಸ್ಮೆಲ್ ಬರ್ಲಿಕ್ಕೆ ಸ್ಟಾರ್ಟ್ ಆಯಿತು. ಆಲ್ಮೋಸ್ಟ್ ನಮ್ಮದು ಹೈಕಿಂಗ್ ಮುಗೀತು. ಜರ್ಮನಿಯಲ್ಲಿ ನೇಚರ್ ಹುಡ್ಕೊಂಡು ಜಾಸ್ತಿ ದೂರ ಹೋಗ್ಬೇಕಂತ ಇಲ್ಲ, ಬರೀ ಹಾಫ್ ಆನ್ ಅವರ್ ಟ್ರೈನಲ್ಲಿ ಬಂದರೆ ನಿಮಗೆ ಸಿಗ್ಬಿಡತ್ತೆ. ಆ್ಯಂಡ್ ವಿ ಆಲ್ಸೋ ಹ್ಯಾಡ್ ಅ ಗ್ರೇಟ್ ಟೈಮ್. ಇದು ನಂದು ಫಸ್ಟ್ ಟೈಮ್ ಆದ್ದರಿಂದ ನನಗೆ ಕೂಡ ತುಂಬಾ ಇಷ್ಟ ಆಯಿತು. ವಿ ವಿಲ್ ಪ್ರಾಬ್ಲಿ ಪ್ಲ್ಯಾನ್ ಟು ಡೂ ಸಚ್ ಕೈಂಡ್ ಆಫ್ ಹೈಕಿಂಗ್ ತುಂಬ ಫ್ರೀಕ್ವೆಂಟ್ ಆಗಿ. ಇಲ್ಲಿದೆ ನೋಡಿ ನಿಮಗೆ, ಇಲ್ಲಿದೆ ವೆಲ್ಕಮ್ ಅಂತ. ನಾವು ಉಲ್ಟಾ ಇಂದ ಬಂದ್ವಿ. ಆ್ಯಕ್ಚುಲಿ ಇಲ್ಲೆಲ್ಲ ಡೀಟೇಲ್ಸ್ ಆಗಿ ಕೊಟ್ಟಿದ್ದಾರೆ ಏನೆಲ್ಲ ಇದೆ ಅಂತ ಪಾರ್ಕಲ್ಲಿ. ಆಲ್ಮೋಸ್ಟ್ 12.5 ಕಿಲೋಮೀಟರ್ಸ್ ಇದೆ ಇದು ಸ್ಟ್ರೆಚ್. ನೀವು ಇದು ಮ್ಯಾಪಲ್ಲಿ ನೋಡ್ಬೋದು. ಅರೌಂಡ್ 4 hours ತೊಗೊಳತ್ತೆ. ನಾವು ಅಬೌಟ್ 2.5 hours ಸ್ವಲ್ಪ ಅರ್ಧ ಕವರ್ ಮಾಡಿದ್ದೀವಿ. ಮತ್ತು ಇದೆಲ್ಲ ನಿಮಗೆ ಆಪ್ಷನ್ಸ್ ಒಳಗಡೆ ಇದೆ ಅಂತ ಹೇಳ್ತದೆ. ಮತ್ತು ಇದೆಲ್ಲ ಡೈರೆಕ್ಷನ್ಸ್ ಎವ್ರಿ ಕಂಬದಲ್ಲೇ ಹಾಕಿದ್ದಾರೆ ಅಲ್ಲಿ, ವಿಚ್ ಇಸ್ ರಿಯಲಿ ನೈಸ್. ಮತ್ತು ನಿಮಗೆ ಇಲ್ಲಿ ಪಾರ್ಕಿಂಗಿಗೆ ಬೇಜಾನ್ ಜಾಗ ಇದೆ, ಬಂದ್ಬಿಟ್ಟು ಪಾರ್ಕ್ ಮಾಡ್ಬೋದು. ಇದು ಮೇನ್ ರೋಡ್. ನಿಮಗೆ ಈ ವ್ಲಾಗ್ ಇಷ್ಟ ಆಗಿದೆ ಅಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ತುಂಬ ಇಂಥದ್ದೇ ವೀಡಿಯೋಸ್ ಬರ್ತದೆ. ಮತ್ತು ಅಫ್ಕೋರ್ಸ್ ನೀವು ನಮಗೆ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡ್ಬೋದು. ಇನ್ಸ್ಟಾಗ್ರಾಮ್ ಹ್ಯಾಂಡಲ್ ಇಲ್ಲಿ ಕೆಳಗಡೆ ಹಾಕಿರ್ತೀನಿ. ದಟ್ಸ್ ಆಲ್ ಫ್ರಮ್ ಹಿಯರ್ ಗೈಸ್. ಹ್ಯಾವ್ ಅ ಗುಡ್ ಡೇ. ಪ್ಲೀಸ್ ಬಿ ಸೇಫ್ ಆ್ಯಂಡ್ ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್.